ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಡೇಟ್ ಬಂದುಬಿಟ್ಟು 31st. ಇವತ್ತು ನಾನು ಅಮ್ಮ ಸಿಗಂದೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾನಿವತ್ತು ರಜೆ ಹಾಕಿದ್ದೆ, ಸೊ ಸಿಗಂದೂರಿಗೆ ಹೋಗದೆ ತುಂಬ ಟೈಮ್ ಆಗಿತ್ತು. ಸೊ ಹಾಗಾಗಿ ಇವತ್ತು ಹೊರಡ್ತಾ ಇದ್ದೀವಿ. ನಾನು ತಲೆ ಸ್ನಾನ ಮಾಡಿದ್ದೀನಿ, ಇನ್ನೂ ರೆಡಿ ಆಗಿಲ್ಲ. ಇವಾಗ ರೆಡಿ ಆಗ್ತೀನಿ. ಇನ್ ಕೇಸ್ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ನನ್ನ ಹೆಸರು ರಮ್ಯಾ, ನಾನು ಸಾಗರದವಳು. ನಾನು ಡೈಲಿ ವ್ಲಾಗ್, ಟ್ರಾವೆಲ್ ವ್ಲಾಗ್, ಹಾಗೆ ಹೆಲ್ತ್ ಟಿಪ್ಸ್, ಬ್ಯೂಟಿ ಟಿಪ್ಸ್ ಎಲ್ಲ ಕೊಡ್ತಾ ಇರ್ತೀನಿ. ಸೊ ಈ ಕೂಡಲೇ ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಟೈಮ್ ಇವಾಗ ಆಲ್ರೆಡಿ ಒಂದು 9 o'clock ಆಗಿದೆ. ಸೊ ಹೊರಡೋ ಸ್ವಲ್ಪ ಲೇಟ್ ಆಗುತ್ತೆ. ನಾವು ಇವಾಗ ಏನು ಮಾಡೋಕ್ಕಾಗಲ್ಲ. ನಾನಿವಾಗ ಕ್ವಿಕ್ಕಾಗಿ ರೆಡಿ ಆಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ಮಾಯ್ಶ್ಚರೈಸರ್ ಹಚ್ಕೊಂಡೆ, ಸೆಟಾಫಿಲ್, ಹಾಗೆ ಸನ್ಸ್ಕ್ರೀನ್ ನೀವು ಹೊರಗಡೆ ಹೋಗ್ತಾ ಮಸ್ಟ್ ನೀವು ಹಚ್ಚಲೇಬೇಕು. ಅದಾದಮೇಲೆ ನಾನು ಯೂಸ್ ಮಾಡೋ ಕ್ರೀಮ್ ಬಂದುಬಿಟ್ಟು ಸ್ವಲ್ಪ ಹಿಮಾಲಯ ಕ್ರೀಮ್ ಹಚ್ಬಿಟ್ಟು ಕಾಜಲ್ ಹಾಗೆ ಲಿಪ್ಸ್ಟಿಕ್ನ ಹಚ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸಣ್ಣದಾಗಿ ಹಣೆಗೆ ಕೂಡ ಇಟ್ಕೊಂಡೆ. ನಾನು ಯೂಸ್ ಮಾಡ್ತಿರೋ ಲಿಪ್ಸ್ಟಿಕ್ ಬಂದುಬಿಟ್ಟು ಮೆಬಿಲಿನ್ ಅವ್ರದ್ದು ಟಚ್ ಆಫ್ ಸ್ಪೈಸ್. ಇದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್. ನಾನು ಯಾವಾಗಲೂ ಇದನ್ನೇ ಹಾಕ್ಕೊಳ್ಳೋದು ಹೆಚ್ಚಾಗಿ. ನನ್ನ ಕೂದಲಿಂದ ಹಸಿ ಇದೆ, ಸೊ ಸಿಂಪಲಾಗಿ ಏನಾದರೂ ಹೇರ್ ಸ್ಟೈಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಹೆಂಗೆ ಕ್ಲಿಪ್ ಹಾಕ್ಬಿಡ್ತೀನಿ. ನಾನು ಅಮ್ಮ ಇಬ್ಬರು ರೆಡಿಯಾಗಿ ಬಸ್ ಹತ್ತಿದ್ವಿ. ನಾವು ಒಂದು 11 ಗಂಟೆಗೆ ಬಸ್ ಹತ್ತಿದ್ದು. ನಾನು ಫ್ರಂಟ್ ಸೀಟಲ್ಲೇ ಕುತ್ಕೊಂಡಿದ್ದೆ. ನನ್ನ ಪಕ್ಕದಲ್ಲಿ ಒಂದು ದೊಡ್ಡ ಡಬ್ಬ ಇತ್ತು. ಬಸ್ ಹಾಗೆ ಮೂವ್ ಆಗ್ತಾ ನಾನು ಕೂತಿರೋ ಸೈಡ್ಗೆ ತುಂಬ ಬಿಸಿಲು ಬರ್ತಾ ಇತ್ತು. ನನಗಂತೂ ಯಾಕಾದರೂ ಈ ಕಡೆ ಕುತ್ಕೊಂಡೆ ಅಂತ ಅನಿಸ್ತು. ಹಾಗೆ ಅಮ್ಮ ಮಲ್ಲಿಗೆ ಹೂ ಕೊಟ್ಟರು ಮುಡ್ಕೊಳ್ಳೋಕ್ಕೆ. ನಾನು ಮುಡ್ಕೊಂಡೆ. ತುಂಬ ಚೆಂದ ಇತ್ತು ಮಲ್ಲಿಗೆ ಹೂವು. ಹಾಗೆ ನಾನು ಹೇಳಿದ್ನಲ್ಲ, ನನ್ನ ಪಕ್ಕದಲ್ಲಿ ದೊಡ್ಡ ಡಬ್ಬ ಇತ್ತು, ಅಲ್ಲಿ ಯಾರು ಕುತ್ಕೊಳ್ಳಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ನೋಡಿದ್ರೆ ಕಂಡಕ್ಟರ್ ಪ್ಲೇಸ್ ಅಂತ ಅದು. ಅವರಲ್ಲಿ ಬಂದು ಕುತ್ಕೊಂಡ್ರು. ಅವ್ರು ಹೇಳ್ತಾ ಇದ್ರು ಅದಕ್ಕಾಗಿ ಡಬ್ಬ ಹಾಕಿರೋದು, ಯಾರು ಕೂರಬಾರ್ದು ಅಂತ. ನಾನು ಹೌದಾ ಅಂತ ಕೇಳ್ತಾ ಇದ್ದೆ. ಆ್ಯಕ್ಚುಲಿ ನಮ್ಮೂರು ಹೋಗೋ ರೂಟ್ ಕೂಡ ಇದೆ. ನಮ್ಮೂರು ಗಿಣಿವಾರದಿಂದ ಮುಂದೆ ಹೋಗಬೇಕು ಸಿಗಂದೂರು ಚೌಡೇಶ್ವರಿ. ನಮ್ಮೂರಲ್ಲಿ ನಾವೊಂದು ಸಣ್ಣ ಮನೆ ಕಟ್ಟೋ ಹಾಗೆ ನಮಗೆ ಆಶೀರ್ವಾದ ಎಲ್ಲ ಕೊಟ್ಟರೆ ಸಾಕು. ನೋಡ್ತಾ ನಾವು ಸ್ಪೀಡಾಗಿ ಬಂದೇ ಬಿಟ್ವಿ. ನಾವು ಇವಾಗ ಬಂದ್ವಿ. ಇಲ್ಲಿಂದ ನಾವು ಲಾಂಚಲ್ಲಿ ಹೋಗಬೇಕು ಸಿಗಂದೂರಿಗೆ. ಈ ಬಸ್ ಇಲ್ಲಿಗೆ ಸ್ಟಾಪು, ಇದನ್ನೇನು ಲಾಂಚಾಗ ಹಾಕಲ್ಲ. ಸೊ ನಾವೆಲ್ಲರೂ ಇಲ್ಲಿಂದ ಇಳ್ಕೊಂಡು ಲಾಂಚಿಗೆ ಇವಾಗ ಹೋಗಬೇಕು. ಲಾಂಚಲ್ಲಿ ಕೂಡ ಟಿಕೆಟ್ ಇರುತ್ತೆ. ಒಬ್ಬರಿಗೆ 10 ರೂಪೀಸ್ ಏನೋ ಇದೆ. ಬಟ್ ನಾವು ಲೋಕಲ್ ಆಗಿರೋದ್ರಿಂದ ನಮಗೆ 2 ರೂಪೀಸ್ ತೊಗೊಂಡ್ರು. ಒಬ್ಬರಿಗೆ 2 ರೂಪೀಸ್ ತೊಗೊಂಡ್ರು. ಇವತ್ತು ಮಂಗಳವಾರ, ಹಾಗೆ ಡಿಸೆಂಬರ್ 31st ಇಯರ್ ಎಂಡ್ ಆಗಿರೋದ್ರಿಂದ ಏನೋ ತುಂಬ ಜನ ಇದ್ದರು. ನೀವು ನೋಡ್ತಾ ಇರ್ಬೋದು, ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು. ಗಾಡಿಗಳೆಲ್ಲ ತುಂಬ ಇತ್ತು. ಇಲ್ಲಿ ಕ್ಯೂ ಸಿಸ್ಟಮ್ ಇರುತ್ತೆ, ಒಬ್ಬರಾದ್ಮೇಲೆ ಒಬ್ಬರು. ಹೆಂಗೆ ಬೇಕು ಹಾಗೆ ಗಾಡಿಗಳನ್ನೂ ಹಾಕೋಕ್ಕಾಗಲ್ಲ. ಅಲ್ಲಿ ಎಷ್ಟು ಹಾಕಬೇಕು ಅಷ್ಟೇ ಹಾಕ್ಕೊಳ್ಳೋದು ಅವರು. ಸೊ ಇವಾಗ ಎಲ್ಲ ಕುತ್ಕೊಂಡ್ರು. ನಾವು ಕೂಡ ಇಲ್ಲೆಲ್ಲೋ ನಿಂತ್ಕೊಂಡ್ವಿ. ಕುತ್ಕೊಳ್ಳೋಕ್ಕೇನು ಜಾಗ ಸಿಕ್ಕಿಲ್ಲ. ಇವಾಗ ನಿಧಾನಕ್ಕೆ ಸ್ಟಾರ್ಟ್ ಮಾಡಿದ್ರು ಲಾಂಚ್ನ. ಹೋಗ್ತಾ ಇದ್ದೆ, ನೀವು ನೋಡ್ಬೋದು. ಹಾಗೆ ಇಲ್ಲಿ ನೀರು ಕಾಗೇನೋ ಏನೋ ಇತ್ತು. ಅದು ಮುಳುಗಿ ಬೇರೆ ಕಡೆ ಹೇಳ್ತಾ ಇತ್ತು. ನಾನು ಅಮ್ಮ ಮಾತಾಡ್ಕೊಳ್ತಾ ಇದ್ವಿ. ಇಲ್ಲಿ ನಾವು ನೀರು ಕಾಗೆ ಆಗಿದ್ರೆ ಇಲ್ಲಿಂದ ಮುಳುಗಿ ಅಲ್ಲಿ ದಡಕ್ಕೆ ಹೋಗಿ ಹೇಳ್ಬೋದಾಗಿತ್ತು ಅಂತ. ಹಾಗೆ ಇಲ್ಲಿ ಸಿಗಂದೂರು ಸೇತುವೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ನೀವು ನೋಡ್ಬೋದು, ಲಾಂಚಲ್ಲಿ ಇದ್ದವ್ರು ಎಲ್ಲರೂ ಇದ್ರದ್ದು ಫೋಟೋ ವಿಡಿಯೋಸ್ ತೆಗಿತಾ ಇದ್ರು. ಇಲ್ಲಿ ಸೇತುವೆ ಕನ್ಸ್ಟ್ರಕ್ಷನ್ ಆದರೆ ತುಂಬ ಈಸಿ ಆಗುತ್ತೆ. ಇಷ್ಟೆಲ್ಲ ಪ್ರಾಬ್ಲಮ್ ಇರೋದೇ ಇಲ್ಲ ಯಾರಿಗೂ. ನೀವು ನೋಡ್ತಾ ಇರ್ಬೋದು, ಆ ಕಡೆಯಿಂದ ಇನ್ನೊಂದು ಲಾಂಚ್ ಬರ್ತಾ ಇದೆ. ಇದು ಈ ಕಡೆ ಸೈಡಿಗೆ ಹೋಗ್ತಾ ಇದೆ ಇವಾಗ. ಆ ಕಡೆಯಿಂದ ಬಂದಿದ್ದ ಲಾಂಚು ಈ ಕಡೆ ತುಂಬಾ ರೈಟಿಗೆ ಬಂದುಬಿಟ್ಟು ನಮ್ಮ ಲಾಂಚ್ಗೆ ಡಿಕ್ಕಿ ಹೊಡಿತು. ದೇವ್ರ ದಯದಿಂದ ಸದ್ಯ ಯಾರಿಗೂ ಏನೂ ಆಗಿಲ್ಲ. ಹಾಗೆ ಒಂದು ಸ್ವಲ್ಪ ಮೇಲ್ಗಡೆಯಿಂದ ಕಸ ಬಿತ್ತು. ಹಾಗೆ ಒಂದು ಸತಿ ಶೇಕ್ ಆಯಿತು ಲಾಂಚ್ ಇಡೀ. ಅದೇ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಒಂದು ಸ್ವಲ್ಪ ಇದಾಗಿದೆ, ಬೆಂಡ್ ಆದಂಗೆ ಆಗಿದೆ ಲಾಂಚು.
ಸೊ ನೋಡಿ ಎಷ್ಟು ಕೇರ್ಫುಲ್ ಆಗಿರಬೇಕು ಲಾಂಚ್ ಓಡಿಸೋರು ಅಂತ. ಯಾಕಂದರೆ ತುಂಬ ಜನ ತುಂಬ ದೂರದಿಂದ ದೇವಸ್ಥಾನಕ್ಕೆ ದೇವ್ರು ನೋಡಲಿಕ್ಕೆ ಬಂದಿರ್ತಾರೆ. ಎಲ್ಲ ಜನಗಳು ಫೋಟೋ ವಿಡಿಯೋ ತೆಗಿತಾ ಇದ್ರು. ಸೊ ಇದಾದಮೇಲೆ ಎಲ್ಲರೂ ಒಂದು ಸ್ವಲ್ಪ ತಣ್ಣಗಾಗ್ಬಿಟ್ರು ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಸೇತುವೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆಯಲ್ಲ, ಅಲ್ಲಿ ವರ್ಕರ್ಸ್ ಎಲ್ಲ ತುಂಬ ಹಗಲು ರಾತ್ರಿನ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನೀವು ಅಲ್ಲಿ ತನಕ ಆ ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಹೋಗಬೇಕು ಅಂದರೆ ಲಾಂಚಿಂದನೇ ತೊಗೊಂಡು ಹೋಗಬೇಕು. ಹಾಗೆ ತುಂಬ ಕಷ್ಟ ಇದೆ, ಅಷ್ಟು ಈಸಿ ಇಲ್ಲ, ನಾವು ನೋಡೋ ಅಷ್ಟು ಈಸಿ ಇಲ್ಲ. ನಾನು ನೋಡಿದೆ ಅಲ್ಲ, ತುಂಬ ಮೇಲ್ಗಡೆ ಟಿಪ್ಪಲ್ಲೆಲ್ಲ ಅಲ್ಲಿ ನಿಂತ್ಕೊಂಡು ತುಂಬ ಜನ ವರ್ಕ್ ಮಾಡ್ತಾ ಇದ್ದಾರೆ. ನಮಗೆ ಅವ್ರು ನೋಡಲಿಕ್ಕೆ ಅವರು ಒಂದು ಸಣ್ಣ ಇರುವೆ ಥರ ಕಾಣಿಸ್ತಾರೆ ಅಷ್ಟು ದೂರದಿಂದ. ಈ ಕೇಬಲ್ ಬ್ರಿಡ್ಜ್ ಪ್ರಾಜೆಕ್ಟ್ನ 2019ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ 423 ಕೋಟಿ ಪ್ರಾಜೆಕ್ಟ್ ಅಂತ ಇದು. ಸೊ ಎಲ್ಲ ಹೇಳೋ ಪ್ರಕಾರ ಈ 2025 ಮಾರ್ಚ್ ಅಥವಾ ಏಪ್ರಿಲಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಅಂತೆ. ಸೊ ಒಂದು ಸಣ್ಣ ಈ ಮುಳುಗಡೆ ಪ್ರದೇಶದಲ್ಲಿ ಇಷ್ಟು ದೊಡ್ಡ ಒಂದು ಪ್ರಾಜೆಕ್ಟ್ ಮಾಡೋದು ಸುಮ್ಮನೆ ಸಣ್ಣ ವಿಷಯ ಅಲ್ಲ ಅದು. ಇದರಿಂದ ಟೂರಿಸ್ಟಿಗೆ ಸಿಗಂದೂರು, ಕೊಲ್ಲೂರು, ಧರ್ಮಸ್ಥಳ ಹಾಗೆ ಬೇರೆಯವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ಅಲ್ಲಿ ಲೋಕಲ್ಸ್ಗೂ ತುಂಬ ಹೆಲ್ಪ್ ಆಗುತ್ತೆ ಇದು ನಾನು ಕೂಡ ಅಲ್ಲಿನವಳೆ ಆಗಿರೋದ್ರಿಂದ ಇಲ್ಲಿ ತುಂಬ ಜನ ಓಡಾಡೋದು, ಲಾಂಚ್ ಟೈಮಿಂಗ್ಸು, ಹಾಗೆ ಕೆಲವೊಂದು ಸತಿ ಕಡಿಮೆ ನೀರಿದ್ದಾಗ ಲಾಂಚ್ ಇರಲ್ಲ, ಸೊ ಆವಾಗ ತೆಪ್ಪದಲ್ಲಿ ಹೋಗಬೇಕು. ಸೊ ಇದೊಂದು ತುಂಬ ಒಳ್ಳೆ ಗುಡ್ ಇನಿಷಿಯೇಟಿವ್ ಅಂತ ಹೇಳ್ಬೋದು. ಸೊ ಇದು ಕಂಪ್ಲೀಟಾಗಿ ಎಲ್ಲ ಆದಮೇಲೆ ಮತ್ತೆ ನಾನು ಸಿಗಂದೂರಿಗೂ ಅಥವಾ ಧರ್ಮಸ್ಥಳಕ್ಕೆ ಹೋಗ್ತೀನಿ, ಆವಾಗ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ನೀವು ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಲ್ಲ, ಸೇತುವೆ ಆದಮೇಲೆ ನೀವು ಒಂದೊಳ್ಳೆ ಪ್ಲ್ಯಾನ್ ಮಾಡಿ ಸಿಗಂದೂರು, ಕೊಲ್ಲೂರು ಹಾಗೆ ಧರ್ಮಸ್ಥಳ ಸೈಡ್ಗೆಲ್ಲ. ಈ ಲಾಂಚ್ ಡಿಕ್ಕಿ, ಸೇತುವೆ ಎಲ್ಲನೂ ನೋಡಿಕೊಂಡು ನಾವು ಫೈನಲಿ ಈ ಕಡೆ ದಡಕ್ಕೆ ಬಂದ್ವಿ. ದಡದಲ್ಲಿ ಬಂದಿದ್ದೀವಿ, ಇವಾಗ ಇಳಿಸ್ತಾ ಇದ್ದಾರೆ ನಿಧಾನಕ್ಕೆ, ಒಬ್ಬೊಬ್ಬರೇ ಇಳ್ಕೊಳ್ತಾ ಇದ್ದಾರೆ. ಗಾಡಿಗಳು ಕೂಡ ಇದೆ ಅಲ್ವಾ, ಸೊ ಒಂದೊಂದೇ ಹೋಗಬೇಕು. ಬನ್ನಿ. ಆ ಲಾಂಚಲ್ಲಿ ಬರುತ್ತೆ, ಲಾಂಚ್ ಡಿಕ್ಕಿ ಆಗಿದ್ದು ಅದೊಂದು ಶಾಕ್ ಆಗಿದ್ರೆ ಇನ್ನೊಂದು ಶಾಕ್ ಆದಿತ್ತು. ಏನಪ್ಪ ಅಂದರೆ ಇಲ್ಲಿ ತುಂಬ ಟ್ಯಾಕ್ಸಿ ಅಥವಾ ಗಾಡಿಗಳಿರುತ್ತೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕೆ ಇಲ್ಲಿಂದ. ಬಟ್ ಏನಾಗಿದೆ ಅಂದರೆ ಇವತ್ತು ಒಬ್ಬರು ಯಾರೋ ತೀರ್ಕೊಂಡ್ರಂತೆ ಟ್ಯಾಕ್ಸಿ ಓಡಿಸೋರು. ಸೊ ಹಾಗಾಗಿ ಎಲ್ಲ ಟ್ಯಾಕ್ಸಿನೂ ಬಂದ್ ಮಾಡಿದ್ರು. ನೀವು ನೋಡ್ತಾ ಇರ್ಬೋದು, ಒಂದು ಬಸ್ಸಿಗೆ 4 ಬಸ್ ಜನ ಇದ್ದರು. ನಾನು ಬೇಗ ಓಡಿ ಹೋಗಿ ಫುಲ್ ನುಗ್ಗಿ 2 ಸೀಟ್ ಇಟ್ಕೊಂಡಿದ್ದೆ. ಸೊ ಅವರಿಬ್ರಿಗೆ ಬಿಟ್ಕೊಟ್ಟೆ, ನಾನು ನಿಂತ್ಕೊಂಡಿದ್ದೀನಿ. ತುಂಬ ಜನ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಅವರೆಲ್ಲ ಇನ್ನೂ ಹತ್ಕೊಳ್ಳೋಕೆ ಅವ್ರಿಗೆ ಒಳಗಡೆ ಬರೋಕ್ಕೆ ಜಾಗ ಇಲ್ಲ, ಬಾಗಿಲೆಲ್ಲ ನಿಂತ್ಕೊಂಡ್ಬಂದರು. ಸೊ ಇದು ತುಂಬ ಪ್ರಾಬ್ಲಮ್ ಆಯಿತು. ಲೈಕ್ ಒಂದು ಬಸ್ ತುಂಬ ಒಂದು ಸತಿ ಬಿಟ್ಟು ಮತ್ತೆ ವಾಪಸ್ ಬರಬೇಕಾಗಿತ್ತು. ಇದು ಇವತ್ತು ನಮಗೆ ಹೆಚ್ಚು ಸುಸ್ತಾಗಿದ್ದು ಇದಕ್ಕೆ ಅಂತ ಹೇಳ್ಬೋದು. ಯಾವ ದೇವಸ್ಥಾನದಲ್ಲೂ ನಮಗೆ ರಶ್ ಅಂತ ಅನಿಸ್ಲಿಲ್ಲ, ಹಾಗೆ ಎಲ್ಲೂ ನಮಗೆ ಏನೂ ಪ್ರಾಬ್ಲಮ್ ಆಗಿಲ್ಲ. ಈ ಟ್ರಾನ್ಸ್ಪೋರ್ಟೇಷನಲ್ಲಿ ಇವತ್ತು ಏನು ಇದನ್ನು ಬಂದ್ ಮಾಡಿದ್ರಲ್ಲ, ಇದರಿಂದ ನಮಗೆ ತುಂಬ ಕಷ್ಟ ಆಯಿತು. ನೀವು ನೋಡ್ತಾ ಇರ್ಬೋದು, ನಾನು ನುಗ್ಗಿ ರಶಲ್ಲಿ ಸೀಟ್ ಇಟ್ಕೊಳ್ಳೋಕ್ಕಾಗಿ ಬಂದಿದ್ದಕ್ಕೆ ನನ್ನ ಹೂವೆಲ್ಲ ಯಾವ ಥರ ಕಿತ್ತೋಗಿದೆ ಅಂತ. ನಮ್ಮಮ್ಮ ಆರಾಮಾಗಿ ನಗಾಡ್ತಾ ಕುತ್ಕೊಂಡಿದ್ದಾರೆ, ನಾನು ಫುಲ್ ರಶಲ್ಲಿ ನುಗ್ಗಿ ಬಂದು ಸೀಟ್ ಇಟ್ಕೊಟ್ಟಿದ್ದೀನಿ. ಇವಾಗ ನಾವು ಲಾಂಚ್ ಆ ಕಡೆಯಿಂದ ಬಂದಿರೋ ಬಸ್ ಈ ಕಡೆ ಬಂತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಜನಗಳು ಈ ಬಸ್ಗೋಸ್ಕರ ಎಷ್ಟು ಓಡ್ ಬರ್ತಾ ಇದ್ದಾರೆ ಅಂತ. ಈಗ ನಮಗೆ ಅಲ್ಲಿ ಇಳಿಯೋಕ್ಕೆ ಆ್ಯಕ್ಚುಲಿ ನಮಗೆ ಬಸ್ಸಿಂದ ಇಳಿಯೋಕ್ಕೂ ಜಾಗ ಇರಲಿಲ್ಲ, ಆ ಥರ ಮುತ್ಕೊಂಡಿದ್ರು. ಇಳಿಯ ಮಾಲೆ ಕೂತಿದೆಯಲ್ಲ, ಇಳಿ ಬಸ್ಸಿಂದ ಇಳಿ. ಬಂದ್ರ ಫೈನಲಿ. ನಮ್ಮಮ್ಮ ಸೀಟಿಂದ ಇಳಿಯೋಕ್ಕೆ ರೆಡಿ ಇರಲಿಲ್ಲ, ಅಷ್ಟು ಜನ ಇದ್ದಾರೆ ಅಂತ. ಫೈನಲಿ ಇಳಿದು ಬಂದರು. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ದೇವಸ್ಥಾನದಲ್ಲಿ ಅಂತ ಏನು ರಶ್ ಅನಿಸಿಲ್ಲ ನಮಗೆ.
ಶ್ರೀ ಕ್ಷೇತ್ರ ಸಿಗಂದೂರು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಕರೂರು ಹೋಬಳಿ ಶರಾವತಿ ನದಿಯ ಹಿನ್ನೀರಲ್ಲಿ ಆ ಜಾಗದಲ್ಲಿದೆ. ಇಲ್ಲಿ ಅನೇಕ ನಂಬಿಕೆಗಳಿದೆ. ಹಾಗೆ ಇಲ್ಲಿ ಯಾವುದು ಧರ್ಮ ಜಾತಿ ಭೇದ ಇಲ್ಲದೆ ಜನಗಳು ಬರ್ತಾರೆ. ಹಾಗೆ ಅವರು ಏನಾದರೂ ಅವ್ರದ್ದೊಂದೇನೋ ವಸ್ತು ಕಳೆದು ಹೋದರೆ ಇಲ್ಲಿ ಹರಕೆಯನ್ನು ಕಟ್ಕೊಳ್ತಾರೆ. ಹಾಗೆ ಅವರಿಗೆ ಸಿಗುತ್ತೆ ಅಂತೆ ಕೂಡ. ಏನೇ ಕಳ್ತನ ಆದರೂ ಇಲ್ಲಿ ಬಂದು ದೇವ್ರ ಹತ್ರ ಬೇಡ್ಕೊಂಡಾಗ. ದೇವಿಯ ಮೂಲ ಸ್ಥಾನದ ಬಗ್ಗೆ ಹೇಳಬೇಕಂತ ಅಂದರೆ, ಒಂದು ಬದಿಯಲ್ಲಿ ಬೆಟ್ಟ, ಇನ್ನೊಂದು ಬದಿಯಲ್ಲಿ ನದಿ, ಮಧ್ಯದಲ್ಲಿ ಶೀಗೆ ಕಾಡು ಹಾಗೂ ಕೋವು ಇರುವಂಥ ಜಾಗ. ಈ ಸ್ಥಳವನ್ನು ದೇವಿ ಕಾನು ಅಂತ ಕರೀತಾರಂತೆ. ಇಲ್ಲಿ ದೇವಿ ವಿಹರಿಸ್ತಾಳೆ ಅಂತ ಹೇಳ್ತಾರೆ. ಈ ಕಾಡಲ್ಲಿರೋ ದೇವಿ ಬಾಣದಲ್ಲಿ ಬಂಬು, ಶೀಗೆ, ಕಂಕ ಹಾಗೆ ಇನ್ನಿತರ ಮರಗಳಿದಾವಂತೆ. ಸಿಗಂದೂರು ದೇವಿಯ ಮೂಲ ಸ್ಥಾನ ಕಾಡಿನಲ್ಲಿರುವ ಒಂದು ಬೃಹತ್ ನಾಗಸಂಪಿಗೆ ಮರ ಕೆಳಗಡೆ ಇದೆಯಂತೆ. ಅದು ಒಂದು ಆಕಾರವಿಲ್ಲದ ಕಲ್ಲಾಗಿತ್ತಂತೆ. 1990ರಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸಿಗಂದೂರಲ್ಲಿ ಅದನ್ನ. ಲಿಂಗನ್ಮಕ್ಕಿ ಜಲಾಶಯ ನಿರ್ಮಾಣ ಆದ್ಮೇಲೆ ಚೌಡೇಶ್ವರಿಯ ಮೂಲ ಸ್ಥಾನ ಜಲಪೂರ್ಣತೆಗೆ ಸೇರ್ಕೊಂಡಿತ್ತು. ವಾರ್ಷಿಕ ಮಳೆ ಹಬ್ಬ ಅಂತ ಮಾಡ್ತಾರೆ ಪ್ರತಿ ಸಂಕ್ರಾಂತಿ ಟೈಮಲ್ಲಿ. ಇದು ನದಿಯ ತಟದಲ್ಲಿ ಪೂಜೆ ಮಾಡ್ತಾರೆ. ಸೊ ಈ ಜನವರಿ ಸಂಕ್ರಾಂತಿಯಲ್ಲೂ ಕೂಡ ಈ ಪೂಜೆ ಇರುತ್ತೆ ಇಲ್ಲಿ. ಹಾಗೆ ಗೌರ್ಮೆಂಟ್ 10-12 ಕುಟುಂಬಗಳ ಹಕ್ಕಲು ಮನೆ ಕುಟುಂಬಗಳಿಗೆ ಜಾಗ ಕೊಟ್ಟಿರ್ತಾರೆ. ಸೊ ಅವರು ಅದನ್ನ ಮರನ ಕಡಿದು ಅವರು ವಾಸವಾಗಿರ್ತಾರೆ ಒಂದು ಊರು ಮಾಡಿಕೊಂಡು. ಆ ಊರ ಹೆಸರು ಇವಾಗ ಹೊಳೆಕೊಪ್ಪ. ಇನ್ನು ಕೊಲ್ಲನಾಯಕ ಅವರ ಕುಟುಂಬದ ಬಗ್ಗೆ ಹೇಳಬೇಕಂದ್ರೆ, ಇವರು ದೇವರ ಸಮುದಾಯಕ್ಕೆ ಸೇರಿದವರು. ಹಾಗೆ ಅವರ ಮಗ ಶೇಷಪ್ಪ ನಾಯಕ ಹಾಗೆ ಮೊಮ್ಮಗ ರಾಮಪ್ಪನವರು ಇಲ್ಲಿ ತನಕ ಚೌಡೇಶ್ವರಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ಈಗ ಶೇಷಪ್ಪ ನಾಯಕರ ಮಗನಾದ ರಾಮಪ್ಪನವರು ದೇವಸ್ಥಾನದಲ್ಲಿ ಧರ್ಮದರ್ಶಿಗಳಾಗಿದ್ದಾರೆ. ಹಾಗೆ ಇವರು ಹೆಡ್ ಕೂಡ ಹೌದು ಟ್ರಸ್ಟ್ಗೆ. ತುಂಬಾ ಒಂದು ಡೆವಲಪ್ಮೆಂಟ್ನ ಮಾಡಿದ್ದಾರೆ. ನೀವು ನೋಡ್ಬೋದು ಈ ಚೇಂಜಸ್ ನಿಮಗೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಹಿಂದೆ ಸಿಗಂದೂರಿಗೂ ಈಗ ಸಿಗಂದೂರಿಗೂ. ನಾನು ಒಳಗಡೆ ಅಷ್ಟು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ಅಲ್ಲಿ ಕ್ಯಾಮ್ರಾ ಎಲ್ಲ ಅಲೋ ಇರಲಿಲ್ಲ. ಸೊ ಹಾಗಾಗಿ ದೇವ್ರ ದರ್ಶನ ಮಾಡಿಕೊಂಡು ಇವಾಗ ನಾವು ಬಂದಿದ್ದು ಊಟ ಮಾಡೋಕ್ಕೆ. ಇಲ್ಲಿ ನಿಮಗೆ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ತನಕ ಮಧ್ಯಾಹ್ನದ ಊಟ ಇರುತ್ತೆ. ಹಾಗೆ ನಿಮಗೆ ಪ್ರಸಾದ ಬೇಕಂದ್ರೆ ಅದಕ್ಕೆ ಬೇರೆ ಕೌಂಟರ್ ಇದೆ. ಹಾಗೆ ನೀವು ಹೊರಗೆ ಮನೆಯಿಂದ ಹಣ್ಣುಕಾಯಿ ತಂದಿದ್ರೆ ಅದನ್ನು ಕೂಡ ಒಡ್ಸ್ಕೊಳ್ಬೋದು. ಹಾಗೆ ಬೇರೆ ಯಾವ ಪೂಜೆ ನೀವು ಯಾವುದೇ ಥರ ಸೇವೆಗಳನ್ನ ದೇವ್ರಿಗೆ ಸಲ್ಲಿಸ್ಬೇಕಂತ ಇದ್ದರೆ ಅದಕ್ಕೆ ಆದ ಕೌಂಟರ್ಸ್ ಇದೆ, ನೀವು ಅಲ್ಲಿಗೆ ಹೋಗ್ಬೋದು. ಹಾಗೆ ಬುಕ್ಕಿಂಗ್ ಕೂಡ ಮಾಡ್ಕೋಬೋದು. ಲೈಕ್ ನೀವು ರೂಮ್ ಬುಕ್ ಕೂಡ ಮಾಡ್ಕೊಳ್ಬೋದು. ಇನ್ ಕೇಸ್ ನೀವು ಬೆಳಗ್ಗೆ ಮುಂಜಾವ ಫಸ್ಟ್ ಪೂಜೆ ಮಾಡ್ಕೋಬೇಕಂದ್ರೆ ಹಿಂದಿನ ದಿನ ಇಲ್ಲಿ ಬಂದು ಉಳಿದು ನೆಕ್ಸ್ಟ್ ಡೇ ಬೆಳಗ್ಗೆ ಪೂಜೆ ಮಾಡ್ಕೋಬೋದು. ನೀವು ಈ ಬೋರ್ಡಲ್ಲಿ ನೋಡ್ಬೋದು ಕ್ಷೇತ್ರದಲ್ಲಿ ನಡೆಯುವ ಎಲ್ಲ ಸೇವೆಗಳ ಲಿಸ್ಟ್ ಇದೆ ಇಲ್ಲಿ. ನೀವು ಯಾವ್ದು ಬೇಕೋ ಅದನ್ನು ಕೂಡ ನೀವು ಮಾಡ್ಬೋದು. ನಾವು ಊಟ ಮಾಡಿದ್ಮೇಲೆ ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ. ಹಾಗೆ ನೀವು ನೋಡ್ತಾ ಇರ್ಬೋದು ದೇವಸ್ಥಾನದಲ್ಲಿ ಅಷ್ಟೇನು ಜನ ಇಲ್ಲ, ಯಾಕಂದರೆ ಈಗ ಟೈಮ್ 2:30 ಆಗ್ತಾ ಇದೆ. 3 ಗಂಟೆ ಕ್ಲೋಸು ದೇವಸ್ಥಾನದಲ್ಲಿ ದರ್ಶನ. ಹಾಗೆ ಹೋಗ್ತಾ ನಾವು ಇಲ್ಲೇ ಭೂತಪ್ಪನ ಗುಡಿ ಕೂಡ ಹೋಗಿದ್ವಿ. ಚೌಡೇಶ್ವರಿ ದೇವಿ ಹಾಗೆ ಭೂತಪ್ಪನ ಎಲ್ಲ ಜನಾಂಗದವರು ಪೂಜೆ ಮಾಡೋದ್ರಿಂದ ಕೆಲವೊಬ್ಬರು ಕೋಳಿ ಕುರಿನ ಹರಕೆನ ಕಟ್ಕೊಂಡಿರ್ತಾರೆ ಕೊಡೋದಾಗಿ. ಸೊ ಹಾಗೆ ಇಲ್ಲಿ ಚೀಟಿಗಳನ್ನ ನೋಡ್ಬೋದು. ಇದು ಹರಕೆ ಬರೆದು ಇಲ್ಲಿ ಹಾಕಿರೋದು ಅನ್ಸುತ್ತೆ. ಎಲ್ಲ ಹೊಸದೇ ಇತ್ತು ಇಲ್ಲಿ ಚೀಟಿಗಳು ನೋಡ್ತಾ ಇರ್ಬೋದು ನೀವು. ಹಾಗೆ ಇಲ್ಲಿ ಇನ್ನೂ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಈ ಕಡೆ ಸೈಡೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಕೆಲಸಗಳೆಲ್ಲ ನಡೀತಾ ಇತ್ತು. ಇನ್ನೂ ಅದು ಪೂರ್ಣ ಆಗಿಲ್ಲ. ಮೋಸ್ಟ್ಲಿ ಜಾತ್ರೆ ಟೈಮಲ್ಲಿ ಅದೆಲ್ಲ ಮುಗ್ದಿರತ್ತೆ ಅಂತ ಅನಿಸುತ್ತೆ. ಹಾಗೆ ಇಲ್ಲಿ ನಾನು ಐಸ್ ಕ್ರೀಮ್ ಬೇಕು ಅಂದರು ಅಮ್ಮ. ಸೊ ಅವರಿಬ್ಬರಿಗೆ ಐಸ್ ಕ್ರೀಮ್ ತೊಗೊಂಡೆ. ಬಟ್ ಆದರೆ ಅದು ಚೆನ್ನಾಗಿರಲಿಲ್ಲ ಅಷ್ಟು ಐಸ್ ಕ್ರೀಮು. ಹಾಗೆ ಈ ಕಡೆ ನೋಡ್ತಾ ಇದ್ದೀನಿ, ನನಗೆ ಅರುಣ್ ಕಾಣಿಸ್ತು. ನಾನು ಪಾಪ ಅವ್ರಿಗೆಲ್ಲ ಐಸ್ ಕ್ರೀಮ್ ಕೊಡಿಸ್ಬಿಟ್ಟಲ್ಲ ಅಂತ ಅಂದ್ಕೊಂಡು ನಾನಿಲ್ಲಿ ಅರುಣ್ ಐಸ್ ಕ್ರೀಮಲ್ಲಿ ಒಂದು ಐಸ್ ಕ್ರೀಮ್ ತೊಗೊಂಡೆ. ಅರುಣ್ದು ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಈ ಥರ ಗಾಡಿಯಲ್ಲಿ ಆಲ್ಮೋಸ್ಟ್ ಅಷ್ಟು ಚೆನ್ನಾಗಿರಲ್ಲ ಅಂತ ನನ್ನ ಅಭಿಪ್ರಾಯ. ಹೋಗುವಾಗ ನಮಗೆ ಡೈರೆಕ್ಟ್ ಸಾಗರ ಬಸ್ ಸಿಕ್ತು. ಬಟ್ ಎಷ್ಟು ರಶ್ ಇತ್ತು ಅಂದರೆ ಅಷ್ಟು ರಶ್ ಇತ್ತು. ನಾನು ಆಲ್ಮೋಸ್ಟ್ ಅರ್ಧ ದಾರಿ ನಿಂತ್ಕೊಂಡಿದ್ದೆ. ಬಟ್ ಅಮ್ಮಂಗೆಲ್ಲ ಸೀಟ್ ಸಿಕ್ಕಿತ್ತು. ನಾನೇ ಸೀಟ್ ಹಿಡಿದು ಕೊಟ್ಟಿದ್ದೆ. ಬಟ್ ನಂಗೆ ಇನ್ನೊಂದು ಅರ್ಧ ದಾರಿ ಇರುವಾಗ ನನಗೂ ಸೀಟ್ ಸಿಕ್ತು. ಈ ರಶಲ್ಲೇ ಸಾಗರ ತನಕ ಬಂದ್ವಿ ನಾವು. ಈ ರಶ್ ಇರೋದ್ರಿಂದನೇ ನಮಗೆ ಸ್ವಲ್ಪ ಸುಸ್ತಾಯಿತು. ಹಾಗೆ ಇವತ್ತು ಮೇನ್ ಪ್ರಾಬ್ಲಮ್ ಇದ್ದಿದ್ದಂದರೆ ಅದೇ ಹೇಳಿದ್ನಲ್ಲ, ಈ ಟ್ಯಾಕ್ಸಿ ಅಥವಾ ಏನು ಈ ವ್ಯಾನ್ಗಳನ್ನ ಸ್ಟಾಪ್ ಮಾಡಿದ್ದು ಅದರಿಂದನೇ ಇಷ್ಟು ರಶ್ ಆಗಿದ್ದು. ಯಾಕಂದರೆ ಲಾಂಚ್ಗೆ ಸ್ವಂತ ಗಾಡಿ ತಂದಿರೋರು ಕೂಡ ಇಲ್ಲೇ ಬಿಟ್ಟು ಬಂದಿದ್ರು. ಸೊ ಅವ್ರಿಗೂ ಇಲ್ಲಿ ಲಾಂಚ್ ತನಕ ಬರಲಿಕ್ಕೆ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಇದ್ದಿದ್ದೊಂದು ಅದು ಆ ಬಸ್ಸು, ಆ ಒಂದು ಬಸ್ಸಿಗೆ 4-5 ಬಸ್ ಜನ ನಿಂತಿರೋರು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಸಿಗಂದೂರು ಚೌಡೇಶ್ವರಿ ದರ್ಶನ ಮಾಡಿದೆ. ದೇವ್ರ ದರ್ಶನ ಚೆನ್ನಾಗೇ ಆಯಿತು. ಹಾಗೆ ನಮಗೆ ಊಟಕ್ಕೂ ಕೂಡ ಯಾವುದೇ ಥರ ರಶ್ ಇರಲಿಲ್ಲ. ಈ ಬಸ್ ರಶ್ ಇರೋದು ಅನ್ನೋದೊಂದು ಬಿಟ್ಟರೆ ತುಂಬಾ ಚೆನ್ನಾಗಾಯಿತು ದರ್ಶನ. ನನಗಂತೂ ತುಂಬಾ ಖುಷಿ ಆಯಿತು. ನಾವು ಸಾಗರಕ್ಕೆ ಬಂದ್ವಿ. ಸಾಗರಕ್ಕೆ ಬಂದಮೇಲೆ ಸ್ವಲ್ಪ ಸುಸ್ತಾಗಿತ್ತಲ್ಲ, ಹಾಗಾಗಿ ಎಲ್ಲರೂ ಒಂದೊಂದು ಎಳ್ನೀರು ಕುಡಿದ್ವಿ.
ಎಳ್ನೀರು ಕುಡಿದ್ಮೇಲೆ ನನಗಂತೂ ತುಂಬ ಸಮಾಧಾನ ಆಯಿತು. ಬಿಸಿಲಲ್ಲಿ ಹೋಗಿ ಒಂಥರ ನನಗೆ ಡಿಹೈಡ್ರೇಟ್ ಆದಂಗೆ ಆಗ್ಬಿಟ್ಟಿತ್ತು. ನಾವು ಎಳ್ನೀರು ಕುಡಿದು ಮನೆಗೆ ಹೊರಟ್ವಿ. ಸೊ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸಿ. ನಾನು ನಿಮಗೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ನೀವೆಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಹೊಸ ವರ್ಷದ ಶುಭಾಶಯಗಳು. ಜೈ ಶ್ರೀಕೃಷ್ಣ.